ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ. ಎಲ್ಲರೂ ಕೂಡ ವೀಕೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂತಂದರೆ ಜಗದೀಶ್ ಅವ್ರು ಮಾಡ್ತಿದ್ದಂತಹ ಕಿರಿಕ್ ಆಗಿರ್ಬೋದು, ಟ್ರಿಗರ್ ಆಗಿರ್ಬೋದು, ಈ ಥರ ಎಲ್ಲದರಿಂದನೂ ಕೂಡ ಸ್ಪರ್ಧಿಗಳಂತೂ ಬೇಜಾರಾಗ್ಬಿಟ್ಟಿತ್ತು. ನಮಗೂ ಕೂಡ ಯಾಕೆ ಈ ಥರ ಆಡ್ತಾರೆ ಈ ವ್ಯಕ್ತಿ, ಏನಾಗಿದೆ ಇವ್ರಿಗೆ? ಒಂದೊಂದು ಟೈಮ್ ಚೆನ್ನಾಗಿರ್ತಾರೆ, ಒಂದೊಂದು ಟೈಮ್ ಸಾರಿ ಕೇಳ್ತಾರೆ, ಒಂದು ಸಲ ತಾನೇ ಹೋಗಿ ಸ್ಪರ್ಧಿಗಳ ಹತ್ರ ಟ್ರಿಗರ್ ಮಾಡ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಪರ್ಸ್ನಲಾಗೂ ಕೂಡ ಅವ್ರನ್ನ ಕೆಣಕ್ತಾರೆ. ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ಕೋತಾ ಇದ್ವಿ. ಬಟ್ ಇವರು ಸ್ಪರ್ಧಿಗಳಿಗೂ ಅಲ್ಲ, ಬಿಗ್ ಬಾಸ್ಗೂ ಕೂಡ ಇವರು ಧಮಕಿಯನ್ನು ಹಾಕಿದ್ದಾರೆ. ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀನಿ ನಾನು ಹೊರಗಡೆ ಹೋದ್ಮೇಲೆ. ಕರ್ನಾಟಕದಲ್ಲಿ ನಮ್ಮನ್ನ ಎದುರಾಕೊಂಡು ನೀವು ಬಿಗ್ ಬಾಸ್ ಶೋನ ನಡೆಸ್ತೀರಾ, ಹೇಗೆ ನಡೆಸ್ತೀರಾ ನಾನು ನೋಡ್ತೀನಿ ಅಂತ ಹೇಳಿ ಆವಾಜ್ ಕೂಡ ಹಾಕಿದ್ದಾರೆ. ಹಾಗೆಯೇ 100 ಕೋಟಿ ಕೊಟ್ಟು ಕೂಡ ನಾನು ಬಿಗ್ ಬಾಸ್ ಶೋನ ನಾನು ಕೊಂಡ್ಕೋಬೋದು ಅಂತಲೂ ಕೂಡ ಹೇಳಿದ್ದಾರೆ. ಈ ಥರ ಹಲವಾರು ಮಾತುಗಳನ್ನ ಆಡಿದ್ದಾರೆ. ಸೊ ಇದಕ್ಕೆಲ್ಲ ಉತ್ತರ ಯಾರು ಕೊಡ್ತಾರೆ? ಎಸ್, ನಮ್ಮ ಸುದೀಪ್ ಸರೇ ಕೊಡಬೇಕು. ಕರೆಕ್ಟಾಗಿ ಉತ್ತರ ಕೊಡೋರು ಅಂತಂದರೆ ನಮ್ಮ ಸುದೀಪ್ ಸರ್ ಒಬ್ಬರೇ. ಸೊ ಅದಕ್ಕಾಗಿ ವೀಕೆಂಡ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ವಿ. ಸ್ಪರ್ಧಿಗಳು ಆಗಿರ್ಬೋದು ಅಥವಾ ಆಡಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಯಾವ ರೀತಿ ಇವ್ರಿಗೆ ಉತ್ತರನ ಕೊಡ್ತಾರೆ, ಯಾವ ರೀತಿ ಇವ್ರ ಬಾಯಿನ ಮುಚ್ಚಿಸ್ತಾರೆ, ಇವರು ಕೇಳ್ತಿದ್ದಂತಹ ಕ್ವಶನ್ ಆಗಿರ್ಬೋದು ಅಥವಾ ಆಡ್ತಿದ್ದಂಥ ಮಾತುಗಳಿಗೆಲ್ಲ ಯಾರಪ್ಪ ಖಡಕ್ಕಾಗಿ ಉತ್ತರ ಕೊಡೋದು ಅಂತ ಹೇಳಿದ್ರೆ ನಮ್ಮ ಸುದೀಪ್ ಸರ್ ಒಬ್ಬರೇ, ಅದು ವೀಕೆಂಡಲ್ಲಿ ಮಾತ್ರ. ಸೊ ವೀಕೆಂಡ್ ಇವತ್ತು ಬರ್ತಾ ಇದೆ 9 ಗಂಟೆಗೆ. ನಮ್ಮ ಸುದೀಪ್ ಸರ್ ಕೇಳ್ತಾರೆ, ಜಗದೀಶ್ ಅವರೇ ಹೇಗೆ ಪ್ರೋಗ್ರಾಮ್ನ ನಡೆಸ್ಕೊಡ್ಬೇಕು ನಾವು ಹೇಳಿ ಅಂತ. ಆವಾಗ ಜಗದೀಶ್ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಿಮ್ಮದೇನು ತಪ್ಪಿಲ್ಲ, ನಿಮ್ದು ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಹೌದು ಸರ್, ಕರೆಕ್ಟಾಗಿರೋದಕ್ಕೇ 10 ಸೀಸನ್ ಮುಗಿಸಿ 11ನೇ ಸೀಸನ್ಗೆ ಕಾಲಿಟ್ಟಿರೋದು ಅಂತ ಅಲ್ಲಿ ಒಂದು ಖಡಕ್ಕಾಗಿರೋಂತಹ ಆನ್ಸರ್ನ ಕೊಡ್ತಾರೆ. ಅಲ್ಲಿ ಜಗದೀಶ್ ಅವರು ಏನೂ ಮಾತಾಡೋದಿಲ್ಲ, ಎಲ್ಲ ಸ್ಪರ್ಧಿಗಳು ಕ್ಲಾಪ್ಸನ್ನು ಹಾಕ್ತಾರೆ. ಮತ್ತೆ ಇನ್ನೊಂದು ಕ್ವಶನ್ನ ಕೇಳ್ತಾರೆ ಜಗದೀಶ್ ಅವ್ರಿಗೆ. ಜಗದೀಶ್ ಅವರೇ, ಕ್ಯಾಮ್ರಾ ಮುಂದೆ ಹೋಗಿ ನೀವು ಬಿಗ್ ಬಾಸ್ಗೆ ಧಮಕಿಯನ್ನು ಹಾಕ್ತೀರಾ, ಹೇಗೆ ಬಿಗ್ ಬಾಸ್ನ ನಡೆಸ್ತೀರಾ ಕರ್ನಾಟಕದಲ್ಲಿ, ನನ್ನ ಎದುರಾಕೊಂಡು ನೋಡ್ತೀವಿ ಅಂತ. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅಂದರೆ, ಸೊ ಬಿಗ್ ಬಾಸ್ನ ಸಕ್ಸಸ್ ಮಾಡಬೇಕು ಅಂತಂದರೆ ನಿಮ್ಮ ಕೈಲಿದೆ, ಇಷ್ಟು ಜನದ ಕೈಲಿದೆ. ನೆಕ್ಸ್ಟು ಸೀಸನ್ನು, ಈ ಸೀಸನ್ ಸಕ್ಸಸ್ ಆದರೆ ನೆಕ್ಸ್ಟು ಸೀಸನ್ ಮಾಡಲು ಸಾಧ್ಯ. ಇದು ಸಕ್ಸಸ್ ಆಗಬೇಕು ಅಂದರೆ ನಿಮ್ಮೆಲ್ಲ ಕೈಯಲ್ಲಿದೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ನಿಮ್ಮ ಅಪ್ರಾಣೆ ಇದನ್ನಂತೂ ಹಾಳು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಖಡಕ್ಕಾಗಿರೋಂತಹ ಉತ್ತರನ ಕೊಡ್ತಾರೆ. ಜಗದೀಶ್ ಅವರು ಏನೂ ಮಾತಾಡೋದಿಲ್ಲ. ಆ ವ್ಯಕ್ತಿ ಒಳಗಡೆ ಕ್ಯಾಮ್ರಾ ಮುಂದೆ ಮಾತಾಡೋಂತಹ ಮಾತುಗಳು, ಹಾಗೆಯೇ ಸ್ಪರ್ಧಿಗಳ ಹತ್ರ ಮಾತಾಡೋಂತಹ ಮಾತುಗಳು ಸುದೀಪ್ ಸರ್ ಮುಂದೆ ಮಾತಾಡೋದಿಲ್ಲ. ಸೊ ಅದಾದ ನಂತರ ಎಲ್ಲ ಸ್ಪರ್ಧಿಗಳು ಸುದೀಪ್ ಸರ್ ಕೊಡ್ತಾ ಇದ್ದಂತಹ ಖಡಕ್ಕಾಗಿರೋಂತಹ ಉತ್ತರಗೆ ಕ್ಲಾಪ್ಸನ್ನು ಮಾಡ್ತಾ ಇರ್ತಾರೆ. ಸೊ ಇಷ್ಟೇ ಸಾಕು, ಇನ್ನೇನು ಬೇಡ. ಸಿಂಪಲ್ಲಾಗಿ ಅವರು ಅಷ್ಟು ಮಾತಾಡೋದಕ್ಕೆ ಸುದೀಪ್ ಸರ್ 2 ಮಾತಾಡಿದ್ದು ಇದೇ ಸಾಕು, ಅವ್ರಿಗೆ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ. ನಮ್ಮ ಸುದೀಪ್ ಸರ್ ಸ್ಟೈಲೇ ಹಾಗೆ, ಇಷ್ಟುದ್ದ ಮಾತಾಡಬೇಕು ಅಂತ ಏನಿಲ್ಲ, 2 ಮಾತಾಡಿದ್ರೂ ಕೂಡ ಅದರಲ್ಲೇ ಖಡಕ್ಕಾಗಿರೋಂತಹ ಉತ್ತರ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಮನೆ ಒಳಗಡೆ ಹೇಗೆ ಆಟಾಡ್ತಾರೆ, ಹೇಗೆ ಬದಲಾಗ್ತಾರೆ ಇನ್ಮೇಲೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸೊ ಇದೇ ರೀತಿ ಆದರೆ ಮುಂದೆ ತೊಂದರೆ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುದೀಪ್ ಸರ್ ಇನ್ನೂ ಅವ್ರಿಗೆ ಕ್ಲಾಸ್ನ ತೊಗೋಬೇಕಿತ್ತ ಅಥವಾ ಇಷ್ಟರಲ್ಲೇ ಅವ್ರಿಗೆ ಒಂದು ಉತ್ತರನ ಕೊಟ್ಟಿದ್ದಾರೆ ಅಂತ ಅನಿಸುತ್ತಾ? ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಇದಿಷ್ಟು ಈ ವಿಡಿಯೋ ಇಷ್ಟ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.